ಗಂಡಸರು ಅವರು ಹೋಮ ಮಾಡುವವರು, ಅಗ್ನಿಯಲ್ಲೇ ಹೋಮ ಮಾಡುವವರು. ಹೆಣ್ಣುಮಕ್ಕಳ ಚಿಂತನೆ ಅಂದರೆ ಕೃಷ್ಣನ ಮೇಲೆ ಭಕ್ತಿಯ ಪರಾಕಾಷ್ಠೆ. ಕೃಷ್ಣ ಅಂತ ಹೇಳಿದಾಗ ಭಕ್ತಿಯಿಂದ ತನ್ಮಯರಾಗಿ ಓಡೋಡಿ ತಂದರಂತೆ, ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಒಬ್ಬಳು ಅಲ್ಲಿ ಹಿಡ್ಕೊಂಡು ಹೊರಡಬೇಕು, ಅವಳ ಗಂಡ ಬಂದ. ಎಲ್ಲಿ ಹೋಗ್ತಿ ಅಂತ ಕೇಳಿದರು. ಅವನ ಧ್ವನಿ ಕೇಳಿ ಬೆಚ್ಚಿ ಬೀಳ್ತಾಳೆ. ಅಲ್ಲೇ ಕೂತು ಕೃಷ್ಣನ ಚಿಂತನೆ ಮಾಡಿದ್ಲು. ಎಲ್ಲ ಹೆಣ್ಮಕ್ಕಳಿಗೆ ಏನೊಂದು ಸೌಭಾಗ್ಯ, ಕೃಷ್ಣನಿಗೆ ಉಣಿಸುವ ಯೋಗ. ಅಯ್ಯೋ ಎಂಥ ಗಂಡ ಅಂತಾರ, ಏನಪ್ಪ ನನಗೆ ಗಂಟು ಬಿತ್ತು ಅಂತ ಚಿಂತನೆ ಮಾಡಿ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾಳೆ. ಕೃಷ್ಣನನ್ನು ಸ್ಮರಣೆ ಮಾಡಿ 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 ಈ ಶರೀರವನ್ನು ಬಿಟ್ಟಲು, ಕೃಷ್ಣನಿಗೆ ತನ್ನನ್ನು ಸಮರ್ಪಣೆ ಮಾಡಿದ್ಲು. ಆ ಹೆಣ್ಮಕ್ಕಳು ತಾಟ್ನಲ್ಲಿ ಕೊಂಡೋಗಿ ಕೊಟ್ಟರೆ ತನ್ನನ್ನೇ ಸಮರ್ಪಣೆ ಮಾಡಿದ ಮಹಾ ಸಾಧಕಿ ಆ ಹೆಣ್ಮಗಳು. ಗಂಡನಿಗೆ ತಲೆಬಿಸಿ ಆಯಿತು. ಪೊಲೀಸರು ಬರ್ತಾರೆ ಅಂತಲ್ಲ, ಕೃಷ್ಣನಿಗೆ ಗೊತ್ತಾದರೆ ನನ್ನ ಸ್ಥಿತಿ ಏನು ಅಂತ. ಅಯ್ಯೋ, ಹೆಣ್ಮಕ್ಕಳಿಗಿದ್ದ ಬುದ್ಧಿ ನಮಗೆ ಬರಲಿಲ್ಲಲ್ಲ ಅಂತ. ಇಷ್ಟು ಓದಿದ್ದೇವೆ, ಇಷ್ಟು ಹೋಮ ಮಾಡಿದವರು ನಾವು, ನಮಗೆ ಕೃಷ್ಣನ ಮೇಲೆ ಭಕ್ತಿ ಇಲ್ಲಲ್ವಾ ಅಂತ. ಅದರಿಂದ ತಿಳುವಳಿಕೆ ಮಾತ್ರ ಅಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ನಮಗೆ ಭಾವನೆ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಅದು ಬಹಳ ಮುಖ್ಯ ಅಂತ. ನಮ್ಮಲ್ಲಿ ಯಾಂತ್ರಿಕವಾದ ಕ್ರಿಯೆ ಇರ್ತದೆ, ಅದು ಮುಖ್ಯ ಅಲ್ಲ. ಅದರ ಜೊತೆಗೆ ಯಾಂತ್ರಿಕ ಕ್ರಿಯೆಯ ಜೊತೆಗೆ ಶ್ರದ್ಧೆಯ ಅನುಸಂಧಾನ ಸೇರಿಕೊಂಡಾಗ ಅದು ಪೂರ್ಣ ಆಗುತ್ತೆ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಹೆಣ್ಮಕ್ಕಳು ಓದಿದವರೇನೂ ಅಲ್ಲ, ಆದರೆ ಕೃಷ್ಣನ ಬಗ್ಗೆ ತಿಳಿಯದಂಥವರೂ ಅಲ್ಲ. ಹಾಗಾಗಿ ಅವರು ಏನು ತಿಳಿದಿದ್ದರು ಅಂದರೆ ಕೃಷ್ಣ ಸರ್ವಸ್ವ ಅಂತ ತಿಳಿದಿದ್ದರು. ನನಗೆ ಮತ್ತೇನು ತಿಳಿಯುವುದು ಬೇಡ, ಇಷ್ಟೊಂದು ತಿಳಿದಿರೆ ಸಾಕು. ದೇವರು ಸರ್ವೋತ್ತಮ, ದೇವರು ಎಲ್ಲವನ್ನೂ ಕೊಟ್ಟವ, ದೇವರು ಬಿಟ್ಟರೆ ನನಗೆ ಯಾರೂ ಇಲ್ಲ, ಅವನೇ ನನಗೆ ಗತಿ, ಎಲ್ಲರ ಒಳಗೂ ನಿಂತು ರಕ್ಷಣೆ ಮಾಡುವವ ಅವ ಅನ್ನುವ ಆ ಗೋಪಿಕೆಯರ ಚಿಂತನೆ ನಮ್ಮಲ್ಲಿ ಬಂದರೆ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಕತೆ ನಾವು ಚಿಂತನೆ ಮಾಡಬೇಕಾದ್ದು. ದೇವರಲ್ಲಿ ಮಾಡುವ ಅನನ್ಯ ಶ್ರದ್ಧೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ದೇವರ ಬಗ್ಗೆ ಮಾಡುವ ಕುಹಕದ ಕುತೂಹಲಕಾರಿಯಾದ ಪ್ರಶ್ನೆ ಅಲ್ಲ, ದೇವರ ಬಗ್ಗೆ ಇರತಕ್ಕಂತಹ ನಂಬಿಕೆ ನಮ್ಮನ್ನು ಪಾರು ಮಾಡ್ತದೆ ಅನ್ನೋದನ್ನು, ದಡ ಮುಟ್ಟಿಸ್ತದೆ ಅನ್ನುವಂತಹ ಚಿಂತನೆಯನ್ನು ಈ ಭಾಗವತದ ಕತೆ ನಮಗೆ ತಿಳಿಸ್ತದೆ. ಊರಿನ ಪ್ರಮುಖರೆಲ್ಲ ತೀರ್ಮಾನ ಮಾಡ್ತಾರೆ, ಇಂದ್ರನ ಪೂಜೆ ಮಾಡಬೇಕು ಅಂತ. ಪುಟಾಣಿ ಕೃಷ್ಣನೂ ಅಲ್ಲಿದ್ದಾನೆ. ಕೃಷ್ಣನ ಕಿವಿಗೆ ಬಿತ್ತು. ಕೃಷ್ಣ ಹೇಳಿದ, ಇದಾಗುವುದಿಲ್ಲ ಅಂತ. ಆ ಮೀಟಿಂಗಲ್ಲಿ ಭಾಗವಹಿಸಿದ ಕೃಷ್ಣ ಹೇಳಿದ, ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು ಅಂತ. ಅದಾಗುವುದಿಲ್ಲ, ಇಂದ್ರನಿಗೆ ಮಾಡಬೇಕು ಪೂಜೆ ಅಂತ. ಇಂದ್ರನಿಗೆ ಯಾಕೆ? ಇಂದ್ರ ಅಲ್ಲಿರುವವ ಸ್ವರ್ಗಲೋಕದಲ್ಲಿ, ಸ್ವರ್ಗಲೋಕದವರು ಮಾಡಲಿ. ನಮ್ಮ ಲೋಕಕ್ಕೆ ಉಪಕಾರ ಮಾಡುವುದು ಈ ಬೆಟ್ಟ, ಗೋವರ್ಧನ ಪರ್ವತ. ಇದು ಗೋವುಗಳಿಗೆ ಹುಲ್ಲು ತಿನ್ನಿಸುವ, ನಮಗೆ ಆ ಹುಲ್ಲಿನಿಂದ ಹಾಲು ಕೊಡುವ, ಎಲ್ಲದಕ್ಕೂ ಕಾರಣೀಭೂತವಾದ ಈ ಬೆಟ್ಟಕ್ಕೆ ಪೂಜೆ ಮಾಡೋಣ, ಇಂದ್ರನಿಗೆ ಪೂಜೆ ಅಲ್ಲ ಅಂತ ಕೃಷ್ಣ ಹೇಳಿದ. ಹಿರಿಯರೆಲ್ಲ ಹೇಳಿದರು, ಈ ಹೊಸ ತಲೆಮಾರುಗಳೇ ಹೀಗೆ ನಮ್ಮ ಸಂಪ್ರದಾಯವನ್ನೇ ಹಾಳು ಮಾಡ್ತಾರೆ, ಎಲ್ಲ ಅನ್ಯಾಯ ಅಂತ. ಕೃಷ್ಣ ಹೇಳಿದ, ಸಂಪ್ರದಾಯ ಬದ್ಧವಾದ್ದಿದು, ನಿಮ್ಮದು ಸರಿಯಿಲ್ಲ, ಕ್ರಮ ಸರಿಯಿಲ್ಲ, ನಮಗೂ ಇಂದ್ರನಿಗೂ ಸಂಬಂಧ ಇಲ್ಲ, ಯಾಕೆ ಪೂಜೆ ಇಂದ್ರನಿಗೆ ಅಂತ ಹೇಳಿದ. ಎಲ್ಲರೂ ಕೃಷ್ಣನ ಮಾತಿಗೆ ಒಪ್ಪಿಗೆ ಕೊಟ್ಟರು. ಗೋವರ್ಧನ ಪರ್ವತದ ಪೂಜೆ ನಡೆಯಿತು. ಎಲ್ರಿಗೂ ಖುಷಿ. ಏನು ಖುಷಿ? ಅವ್ರು ಏನು ಸಮರ್ಪಣೆ ಮಾಡ್ತಾರೆ ಅದೆಲ್ಲ ಖಾಲಿ. ಯಾರು ತಿಂತಾರೆ ಗೊತ್ತಿಲ್ಲ. ಇಷ್ಟರವರೆಗೆ ಪೂಜೆ ಮಾಡಿದ್ದು ರಾಶಿ ರಾಶಿ ಬೀಳ್ತಿತ್ತು. ನಮಗೂ ಹಾಗೆ ಅನ್ನಿಸ್ತದೆ ನೋಡಿ. ಕೆಲವು ಸಲ ಪೂಜೆ ಅಂತ ಮಾಡ್ತೇವೆ, ರಾಶಿ ರಾಶಿ ಹಾಕ್ತೇವೆ, ಅದು ಹಾಗೆ ಉಳಿದು ಹಾಗೇ ಒಳಗೆ ಬಿಸಾಡುವಾಗ ಎಷ್ಟು ಕಷ್ಟ ಆಗಿಬಿಡುತ್ತೆ. ಇದು ಹಾಗಲ್ಲ ನೋಡಿ. ಅವರು ಸಮರ್ಪಣೆ ಮಾಡಿದರೆ ಅದೆಲ್ಲ ಖಾಲಿ ಆಯಿತು. ಖಾಲಿ ಮಾಡುವ ಇವನೇ ಕೃಷ್ಣನೇ. ಬೆಟ್ಟದ ಒಳಗೆ ಅಂತರ್ಯಾಮಿಯಾಗಿ ನಿಂತು ಇವರು ಕೊಟ್ಟ ಪೂಜೆಯನ್ನು ಸ್ವೀಕಾರ ಮಾಡಿದ. ಕೃಷ್ಣನಿಗೆ ಪೂಜೆ ಅಂತ ಚಿಂತನೆ ಮಾಡಿದರು, ಕೃಷ್ಣ ಹೇಳಿದ್ದಕ್ಕೆ ಪೂಜೆ ಅಂತ ಚಿಂತನೆ ಮಾಡಿದರು, ಕೃಷ್ಣ ಅದನ್ನು ಸ್ವೀಕಾರ ಮಾಡಿದ. ಈ ಸುದ್ದಿ ಡೈರೆಕ್ಟ್ ರಿಲೇ ಆಗ್ತಿತ್ತು. ಇಂದ್ರ ಸ್ವರ್ಗಲೋಕದಲ್ಲಿ ನೋಡಿದ, ಆನ್ಲೈನಲ್ಲಿ ನೋಡಿದ. ಇಂದ್ರ ನೋಡಿ ತಲೆಬಿಸಿ ಆಯಿತು. ಇಂದ್ರನಿಗೆ ಸಿಟ್ಟು ಬಂತು. ನನಗೆ ಮಾಡಬೇಕಾದ ಪೂಜೆ ನನಗೇ ಮಾಡದೆ ಬೆಟ್ಟಕ್ಕೆ ಮಾಡಿದರು. ಇಂದ್ರನಿಗೂ ಬೆಟ್ಟಕ್ಕೂ ವಿರೋಧ ಯಾವಾಗಲೂ. ಗೋತ್ರ ಬಿತ್ತು ಅಂತ ಅವನಿಗೆ ಹೆಸರು. ಪರ್ವತ ವಿರೋಧಿಯಾದವ ಇಂದ್ರ. ಬೇಕುತ್ತಲೇ ನಮ್ಮ ದೇವರು ಇಂದ್ರನಿಗೆ ಆಗದೇ ಇದ್ದ ಬೆಟ್ಟಕ್ಕೆ ಪೂಜೆ ಮಾಡಿಸಿ ಇಂದ್ರನಿಗೆ ಸಿಟ್ಟು ಬರುವ ಹಾಗೆ ಮಾಡಿದ. ಇಂದ್ರನಿಗೆ ಸಿಟ್ಟು ಬಂತು. ಮೇಲಿನ ಲೋಕಕ್ಕೂ ಕೆಳಗಿನ ಲೋಕಕ್ಕೂ ಲಿಂಕ್ ಇದೆ ನೋಡಿ. ಅವರು ನೀರು ಕೊಡಬೇಕು, ನಾವು ನೀರು ಕುಡಿಯಬೇಕು, ನೀರು ಕುಡಿಸಬಾರ್ದಲ್ವಾ? ಇಂದ್ರ ನೀರು ಕೊಡಬೇಕು ಸರಿ, ನೀರು ಕುಡಿಸಿದವ.
ಏನು ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆನೆಕಲ್ಲು ಅಂತ ಹೇಳ್ತೇವೆ ನೋಡಿ, ಆನೆಯ ಸೊಂಡಿಲಿನ ಗಾತ್ರದಲ್ಲಿ ನೀರು ಬಿತ್ತು. ಎಲ್ಲಿ ತಲೆಗೆ ಬಿದ್ದರೆ ಸತ್ತೇ ಹೋಗಬೇಕು. ಇಡೀ ವೃಂದಾವನ ಮಥುರೆ ಜಲಮಯ. ಆಗ ಒಬ್ಬೊಬ್ಬರೇ ಹೇಳಲಿಕ್ಕೆ ಶುರು ಮಾಡಿದರು. ಅದಕ್ಕೇ ಹೇಳಿದ್ದು, ನಾನು ಹೇಳಿದ್ದು ಕೇಳಲಿಲ್ಲ, ಬೆಟ್ಟಕ್ಕೆ ಬೇಡ ಇಂದ್ರನಿಗೆ ಅಂತ ಹೇಳಿದರೆ ಕೇಳಲಿಲ್ಲ ಅಂತ. ನಮ್ಮ ದೇವರು ಹೇಳಿದ, ಏನಾಗಬೇಕು ನಿಮಗೆ? ಮಳೆ ಬರ್ತಾ ಇದೆ, ಊರು ಕೊಚ್ಚಿಕೊಂಡು ಹೋಗ್ತಾ ಇದೆ, ನಾವು ಸಾಯ್ತಾ ಇದ್ದೇವೆ. ದೇವರು ಹೇಳಿದ, ಸುಮ್ಮನಿರಿ ಅಂತ ತನ್ನ ಕಿರುಬೆರಳಲ್ಲಿ ಆ ಬೆಟ್ಟವನ್ನು ಎತ್ತಿ ಹಿಡಿದ. ಎತ್ತರದಲ್ಲಿ ಹಿಡಿದ. ಒಂದೇ ಒಂದು ಬಿಂದು ನೀರು ವೃಂದಾವನದಲ್ಲಿದ್ದವರಿಗೆ ಬೀಳಲೇ ಇಲ್ಲ, ತಲೆಗೆ ಬೀಳಲೇ ಇಲ್ಲ ಅಂತ. ಒಂದು ಕೊಡೆ ಹಿಡೀರಿ. ಕೊಡೆ ಹಿಡಿದವನ ತಲೆಗೂ ನೀರು ಬೀಳ್ತಾ ಇರ್ತದೆ, ಯಾರಿಗೆ ಹಿಡಿದಿರ್ತೇವೆ ಅವರಿಗೂ ನೀರು ಬೀಳ್ತಾ ಇರ್ತದೆ. ನಮ್ಮ ಕೊಡೆ ಹಿಡಿಯುವ ಕ್ರಮ ಅಂದರೆ ಹಾಗೆ. ದೇವಸ್ಥಾನದಲ್ಲಿ ಉತ್ಸವ ನಾವು ಮಾಡ್ತೇವೆ ನೋಡಿ, ದೇವರಿಗೆ ಕೊಡೆ ಹಿಡಿದು, ದೇವರು ಅಲ್ಲಿ, ಕೊಡೆ ಹಿಡಿಯುವುದು ಇಲ್ಲಿ. ಕೊಡೆ ನಮಗೆ, ದೇವರಿಗೆ ಅಲ್ವೇ ಅಲ್ಲ. ದೇವರು ಕೇಳಿದ, ಕೊಡೆ ಕೊಡು ಮಾರೆ, ಕೊಡೆ ಅಂತ ಹೇಳಿದ. ನಮ್ಮ ದೇವರು ಕೊಡೆ ಹಿಡಿದರೆ ಇಡೀ ಊರಿಗೆ ರಕ್ಷಣೆ ಮಾಡಿದ ನೋಡಿ. ಭಗವಂತನ ಕೃಪಾಛತ್ರ ಅಂದರೆ ಹಾಗಿರ್ತದೆ. ಇಡೀ ಜಗತ್ತಿಗೇ ಒಂದೇ ಒಂದು ಬಿಂದು ನೀರು ಬೀಳಲಿಲ್ಲ ಅಂತಂದರೆ ದೇವರ ಶಕ್ತಿ ಅದೆಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ದೇವರು ಹೇಳಿದಂತೆ 7 ದಿನ ಕೊಡೆ ಹಿಡ್ದ. ಒಂದು ದಿನ ಅಲ್ಲ, ನೀವು 7 ದಿನ ಬೇಡ, 7 ನಿಮಿಷ ಕೊಡೆ ಹಿಡೀರಿ ನೀವು. ಅಯ್ಯೋ ಸುಸ್ತಾಯಿತು, ಈ ಕೈಯಿಂದ ಈ ಕೈಗೆ, ಈ ಕೈಯಿಂದ ಈ ಕೈಗೆ, ರಗಳೆರಿ ಬೇಡ. ಈಗ ಹೊಸ್ತು ರೈನ್ ಕೋಟು ಅಂತ ಬೇರೆ ಹೆಸರುವಾಗಿದೆ, ಅದು ಮತ್ತೆ ರಗಳೆ ಆಗಿದೆ. ನಮ್ಮ ದೇವರು ಕೊಡೆ ಹಿಡಿದ 7 ದಿನ ನಿರಂತರ ಸಪ್ತರಾತ್ರಂ 7 ದಿನ ತನ್ನ ಎಡಗೈಯ ಕಿರುಬೆರಳಿನಿಂದ ಆ ಬೆಟ್ಟವನ್ನು ಎತ್ತಿ ಹಿಡಿದು ಭಗವಂತ ರಕ್ಷಣೆಯನ್ನು ಕೊಟ್ಟ. 7 ದಿನ ಆಗುವಾಗ ದೇವರು ಒಬ್ಬೊಬ್ಬರನ್ನೇ ಗೋಪಾಲಕರನ್ನು ಕರೆದು ಕೇಳಿದ ಅಂತೆ, ನೋಡು ಹೊರಗೆ ಆಕಾಶ ಕಪ್ಪುಂಟ ನೋಡು ಅಂತ ಕೇಳಿದರು. ನೋಡಿಕೊಂಡು ಬಂದ ಒಬ್ಬ, ವಾದಿರಾಜರು ಭಾಳ ಚೆನ್ನಾಗಿ ಹೇಳ್ತಾರೆ. ನೋಡಿಕೊಂಡು ಬರ್ತಾನೆ, ಹೇಳ್ತಾನೆ ಅವ ಹೇಳುವಾಗ ಚೆನ್ನಾಗಿ ಹೇಳ್ತಾನೆ, ಕೃಷ್ಣ ಆಕಾಶದಲ್ಲಿ ಕಪ್ಪಿಲ್ಲ. ಆಗಲೇ ಗೊತ್ತಾಯಿತು, ಇನ್ನು ಎಲ್ಲಿಯೋ ಒಂದು ಕಡೆ ಕಪ್ಪುಂಟು ಅಂತ. ಕೃಷ್ಣ ಕೇಳಿದ, ಮತ್ತೆ ಎಲ್ಲಿ ಕಪ್ಪು? ಇಂದ್ರನ ಮುಖದಲ್ಲಿ ಕಪ್ಪಿದೆ ಅಂತ ಹೇಳಿದ. ಕೃಷ್ಣ ಹೇಳಿದ, ನೋಡಪ್ಪ ಇನ್ನೊಬ್ಬನನ್ನು ಕರೆದು, ಆಕಾಶದಲ್ಲಿ ನೀರುಂಟ ನೋಡಿಕೊಂಡು ಬಾ ಅಂತ. ಹೋಗಿ ಬಂದವ ಹೇಳ್ತಾನೆ, ಆಕಾಶದಲ್ಲಿ ನೀರಿಲ್ಲ, ಇಂದ್ರನ ಕಣ್ಣಲ್ಲಿ ನೀರಿಳಿಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿದ. ಕೃಷ್ಣ ಕೇಳಿದ, ಮಿಂಚು ಮಿನುಗ್ತಾ ಇದೆಯಾ ನೋಡು ಅಂತ. ಮಿಂಚು ಮಿನುಗ್ತಾ ಇಲ್ಲ, ಅಲ್ಲಿ ಕುಣಿಯುವ ಅಪ್ಸರೆಯರ ಕೈಯ ಬಂಗಾರದ ಬಳೆ ಮಿನುಗ್ತಾ ಇದೆ ಅಂತ ಹೇಳಿದ. ಕೃಷ್ಣನ ಈ ವೈಭವವನ್ನು ನೋಡಿ ದೇವಲೋಕ ಸ್ಪಂದಿಸಿದೆ. ಇಂದ್ರ ಕರಗಿದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಆಚಾರ್ಯರು ಹೇಳ್ತಾರೆ, ಆ ಗೋಪಾಲಕ ಅವರೆಲ್ಲ ಕೃಷ್ಣನನ್ನು ನೋಡ್ತಾ ಇದ್ದಾರಂತೆ, ಅವರಿಗೆ ಮೂಕ ವಿಸ್ಮಿತರಾಗಿರ್ತಾರಂತೆ. 7 ದಿನ ಈ ಮಣ್ಣಿನ ಬೆಟ್ಟ, ಕಲ್ಲು ಮಣ್ಣಿನ ಈ ಬೆಟ್ಟವನ್ನು 7 ದಿನ ಈ ಕಿರುಬೆರಳಲ್ಲಿ ಹಿಡಿದಿದ್ದಾನಲ್ಲ, ಇದು ಯಾರು? ಇದು ಬೆಟ್ಟ ಎತ್ತಿದ್ದಲ್ಲ ಅಂತೆ. ಗೋವರ್ಧನ ಉದ್ಧರಣ ಉದ್ಧೃತ ಸಂಶಯ ಸಹ. ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ್ದಲ್ಲ, ಆ ಗೋವರ್ಧನದ ಬೆಟ್ಟದಷ್ಟು ಗಾತ್ರದ ಸಂಶಯ ಇತ್ತು ದೇವರ ಬಗ್ಗೆ, ಕೃಷ್ಣನ ಬಗ್ಗೆ. ಆ ಕೃಷ್ಣನ ಬಗ್ಗೆ ಇದ್ದ ಸಂಶಯ ಪಿಶಾಚಿ, ಸಂಶಯ ಬೆಟ್ಟ ಏನಿತ್ತು ಕೃಷ್ಣ ಎತ್ತಿದ. ಅಂದರೆ ಆ ಸಂಶಯದ ಬೆಟ್ಟ ಪರಿಹಾರ ಮಾಡಿದ ಕೃಷ್ಣ. ಬರೀ ಬೆಟ್ಟ ಎತ್ತಿದ್ದಲ್ಲ ಅಂತ. ಅಂದರೆ ನಮ್ಮ ದೇವರು ಆ ಗೋಪಾಲಕರನ್ನು ರಕ್ಷಣೆ ಮಾಡಿದ, ಜ್ಞಾನ ಕೊಟ್ಟ ದೇವರು ಅಂತಂದರೆ ಕೃಷ್ಣನೇ. ಕೃಷ್ಣ ಅಂದರೆ ಸರ್ವಶಕ್ತ, ಅವನಿಗಿಂತ ಮಿಗಿಲಾದ ದೇವರು ಇನ್ನೊಂದಿಲ್ಲ. ಉತ್ತಮ ಪುರುಷಸ್ತು ಅನ್ಯಾಹ ಪರಮಾತ್ಮೇ ತ್ಯುದಾಹೃತಃ. ನಾನೇ ಅದು ಆ ಪುರುಷೋತ್ತಮ ಅಂತ ಕೃಷ್ಣ ಆ ಗೋವಳರಿಗೆ ತೋರಿಸಿಕೊಟ್ಟಿರತಕ್ಕಂತಹ ದೃಶ್ಯ ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ಈ ಕಥೆಯನ್ನು ನಾವು ನಿತ್ಯ ನೆನಪಿಸಬೇಕು. ಅವತ್ತಿನ ಕತೆ ಇವತ್ತಿಗೆ ನಮಗೆ ಪೂರಕ ಆಗ್ತದೆ. ನಮ್ಮ ದೇವರು ಕಿರುಬೆರಳಿನಿಂದ ಗೋವರ್ಧನ ಬೆಟ್ಟವನ್ನು ಎತ್ತಿದ. ನಮಗೆ ಸಂಶಯ ಪಿಶಾಚಿಯೇ ಜಾಸ್ತಿ. ಅದು ಹೇಗೆ ರೀ, ಮಣ್ಣಿನ ಬೆಟ್ಟ ಎತ್ತಿದ? ಮಣ್ಣಿನ ಬೆಟ್ಟ ಎತ್ತುವಾಗ ಮಣ್ಣು ಕೆಳಗೆ ಬೀಳಲಿಲ್ವಾ? ಕಲ್ಲು ಕೆಳಗೆ ಬೀಳಲಿಲ್ವಾ? ಅದು ಹೇಗೆ ಎತ್ತಿದ ಅಂತ ನಿಮಗೆ ನನಗೂ ಒಂದು ಸಂಶಯ ಇತ್ತು. ಒಂದು ಸಲ ಮೆಡ್ರಾಸಿಗೆ ಹೋಗಿದ್ದೆ. ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಮಳೆ. ಆ ಮಳೆಯಲ್ಲಿ ಆ ಮನೆಯೇ ಮುಳುಗಿತ್ತು. ಅದಕ್ಕೆ ಆ ಮನೆಯವರು ಏನು ಮಾಡಿದರು ಅಂತಂದರೆ, ಅದನ್ನು ಇಂಜಿನಿಯರನ್ನು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಮನೆಯನ್ನೇ ಎತ್ತಿ ಮೇಲೆ ಇಟ್ಟಿದ್ದಾರೆ. ಒಂದು ಮನೆಯನ್ನು ಮೇಲೆ ಮಾಡಿ ಅದರ ಮೇಲೆ ಮತ್ತೊಂದು ಮನೆ, ಇಡೀ ಬಿಲ್ಡಿಂಗನ್ನೇ ಮೇಲೆ ಇಟ್ಟಿದ್ದಾರೆ. ಅವ್ರು ಹೇಳಿದರು, ಹಿಂದಿನ ಸಲ ಹೋದಾಗ ಕೆಳಗಿತ್ತು ಮನೆ,
ಈ ಸಲ ಹೋದಾಗ ಮನೆ ಮೇಲೆ ಇದೆ, ಅದು ಹೇಗೆ ಅಂತ ಕೇಳಿದೆ. ಬೇರೆ ಕಟ್ಟಿದ್ರಾ? ಬೇರೆ ಕಟ್ಟಲಿಲ್ಲ, ಮತ್ತೆ ಜಾಕಿಟ್ಟು ಈ ಮನೆಯನ್ನು ಎತ್ತಿದ್ದೇವೆ ಅಂತ. ನನಗೆ ಅನಿಸಿತು, ಈಗಿನ ಇಂಜಿನಿಯರೇ ಈ ಮನೆಯನ್ನು ಜಾಕಿಟ್ಟು ಮೇಲೆ ಎತ್ತಾರೆ ಅಂತ ಆದರೆ, ಇಡೀ ಜಗತ್ತಿನ ನಿರ್ಮಾತರಾದಂಥ ನಮ್ಮ ಸ್ವಾಮಿ ಅದನ್ನು ಬೆಟ್ಟವನ್ನು ಎತ್ತಿದ್ದು ಆಶ್ಚರ್ಯನೂ ಅಲ್ಲ ಅಂತ. ದೇವರು ಅಂತಹ ಶಕ್ತಿ ಸಂಪನ್ನನಾದವ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡಿದೆ. ಭಗವಂತನ ಕೃಪಾಛತ್ರವನ್ನು ದಿನಾ ನಾವು ನೆನಪಿಸಿದರೆ ಸಮಸ್ಯೆಯ ಮಳೆ ನಮ್ಮ ಮೇಲೆ ಬೀಳುವುದಿಲ್ಲ, ಸಮಸ್ಯೆಯ ಸುರಿಮಳೆ ನಮಗೆ ಆಗುವುದಿಲ್ಲ. ದೇವರು ರಕ್ಷಕನಾಗ್ತಾನೆ. ಈ ಕತೆ ದಿನಾ ನಾವು ನೆನಪಿಸಿಕೊಳ್ಬೇಕು. ದೇವರ ಕೃಪಾಛತ್ರ, ಈ ಛತ್ರ ಬೇಡ ನಮಗೆ, ಭಗವಂತನ ಕೃಪೆಯ ಛತ್ರ ಕೊಡೆ ನಮ್ಮ ಮೇಲೆ ಇದೆ ಅಂತ ಆದರೆ ನಮಗೆ ಯಾವ ಸಮಸ್ಯೆಗಳ ಮಳೆ ನಮಗೆ ಬಾಧಕ ಆಗುವುದಿಲ್ಲ. ಇಂದ್ರ ಕೆಳಗೆ ಬರ್ತಾನೆ, ಹಸುವನ್ನು ಹಿಡ್ಕೊಂಡು ಬರ್ತಾನೆ, ಕಾಮಧೇನು ದೇವಲೋಕದ ಸಂಪತ್ತನ್ನು ಹಿಡ್ಕೊಂಡು ಬರ್ತಾನೆ. ಅಲ್ಲಿ ಕೃಷ್ಣನ ಮುಂಭಾಗದಲ್ಲಿ ಹಾಲು ಕರೀತಾನೆ, ಹಾಲನ್ನು ಕೃಷ್ಣನಿಗೆ ಅಭಿಷೇಕ ಮಾಡ್ತಾನೆ, ಪುರುಷ ಸೂಕ್ತ ಹೇಳ್ತಾನೆ. ನೀನೇ ಪುರುಷ, ನಾವೆಲ್ಲ ಪೌರುಷ ಕಳ್ಕೊಂಡವರು, ಸ್ವಾಮಿ ನಿನ್ನ ಶಕ್ತಿಯ ಮುಂದೆ ನಮ್ಮದೇನೂ ಅಲ್ಲ, ಗೋವಿಂದ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾನೆ. ಈ ಗೋವಿಗೆ ಸ್ವಾಮಿ ನೀನು, ದೇವಲೋಕದ ಸಂಪತ್ತಿಗೆ ಒಡೆಯ ನೀನು ಅಂತ ತನ್ನ ಸರ್ವಸ್ವವನ್ನು ಇಂದ್ರ ದೇವರಿಗೆ ಸಮರ್ಪಣೆ ಮಾಡಿ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡುವ ಕತೆ ಶ್ರೀಮದ್ ಭಾಗವತದಲ್ಲಿದೆ. ನಮ್ಮ ದೇವರು ದೇವಲೋಕವನ್ನು ಕೆಳಗಿಳಿಸಿದ, ಅಪರಾಧ ಮಾಡಿದರೆ ಯಾರೂ ಲೆಕ್ಕಕ್ಕಿಲ್ಲ. ಇಂದ್ರ ಅನ್ಯಾಯ ಮಾಡಿದ, ಮಳೆ ಸುರಿಸಿದ, ಬೋರ್ವೆಲ್ ಕಾಲು ಮಾಡಿಸಿದ ನಮ್ಮ ದೇವರು ಇಂದ್ರನನ್ನು ಕೆಳಗಿಳಿಸಿದ, ಕ್ಷಮಯಾಚನೆ ಮಾಡಿಸಿದ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ಹೆಣ್ಮಕ್ಕಳು ಕೃಷ್ಣನೇ ಗಂಡಾಗಬೇಕು ಅಂತ ಕಾತ್ಯಾಯನಿ ವ್ರತವನ್ನು ಮಾಡ್ತಾರೆ. ಕಾತ್ಯಾಯನಿ ಮಹಾಮಾಯೆ ಸರ್ವಯೋಗಿನ್ಯದೀಶ್ವರಿ ನಂದಗೋಪ ಸುತಂ ದೇವಿ ಪತಿಮ್ಮೆ ಕುರು ತೇ ಸರ್ವದಾ ಅಂತ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಯಮುನೆಯಲ್ಲಿ ಸ್ನಾನ ಮಾಡಿ ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ರಂತೆ. ಮೈ ಕೊರೆಯುವ ಚಳಿ, ನಮ್ಮ ದಕ್ಷಿಣ ಕನ್ನಡ ಪುಣ್ಯವಂತರು ನಾವು, ಯಾವುದು ಎಕ್ಸ್ಟ್ರೀಮ್ ಇಲ್ಲ, ಸೆಕೆ ಆಗಲಿ ಚಳಿಯಾಗಲಿ ಮಳೆ. ಇಲ್ಲಿ ಬರುವ ಮಳೆ ಬೇರೆ ಎಲ್ಲಿಯಾದರೂ ಆದರೆ ಆ ಊರಿಗೆ ಊರೇ ಹೋಗ್ತಿತ್ತು. ನಮ್ಮ ದೇವರದ್ದು, ಆ ಪರಶುರಾಮ ದೇವರ ವೈಭವ ಅಂದರೆ ಹಾಗೆ ಚೆನ್ನಾಗಿ ನಮ್ಮನ್ನು ಇಟ್ಟಿದ್ದಾನೆ. ಉತ್ತರ ಪ್ರದೇಶದ ಚಳಿ, ಈಗ ಹೇಮಂತ ಋತು, ಶಿಶಿರ ಋತು ಅಂದರೆ ಚಳಿ, ಮೈ ಕೊರೆಯುವ ಚಳಿ. ಎಷ್ಟು ಜನ ಸಾಯ್ತಾರೆ ನೀವು ಪತ್ರಿಕೆಯಲ್ಲಿ ಓದ್ತಲೇ ಇರ್ತೀರಿ. ಜೋಶಿ ಮಠ ಅದು ಕೆಳಗೆ ಬೀಳ್ತಾ ಇದೆ ಅಂತ ನಾವು ನೋಡ್ತಾ ಇರ್ತೇವೆ. ನಾವು ಅಂದರೆ ಉತ್ತರ ಭಾರತದಲ್ಲಿ ಚಳಿಯಾಗಲಿ ಅಥವಾ ಮಳೆ ಆಗಲಿ ಅಥವಾ ಬಿಸಿಯಾಗಲಿ ಎಲ್ಲವೂ ಎಕ್ಸ್ಟ್ರೀಮ್, ಅತ್ಯಂತ ಉಲ್ಬಣ, ಸಹಿಸಿಕೊಳ್ಳಿಕ್ಕಾಗದೇ ಇದ್ದದ್ದು. ಆ ಹೇಮಂತ ಋತು ಶಿಶಿರ ಋತುವಿನಲ್ಲಿ ಹೆಣ್ಮಕ್ಕಳು, ಇನ್ನೂ ಪುಟಾಣಿಗಳು, 10 ತುಂಬದಿದ್ದ ಪುಟಾಣಿಗಳು ಹೆಣ್ಮಕ್ಕಳು ಆ ಯಮುನೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರಂತೆ. ನೋಡಿ ಅವರ ಭಕ್ತಿ ಶ್ರದ್ಧೆ ಹೇಗಿದೆ ಅಂತ. ಅವರಿಗೆ ಚಳಿ ಮುಖ್ಯ ಅಲ್ಲ, ಅವರಿಗೆ ಆ ಶ್ರದ್ಧೆ ಭಾಳ ಮುಖ್ಯ. ನೀವು ಇವತ್ತು ನೋಡಿ, ಮಾಘ ಮಾಸ ಅಂತ ಒಂದು ತಿಂಗಳು ಪ್ರಯಾಗದಲ್ಲಿ ಆ ತ್ರಿವೇಣಿ ಸಂಗಮ ಸ್ನಾನ ಹೇಗೆ ಮಾಡ್ತಾರೆ ಗೊತ್ತಾ? ನಾನು ಕಣ್ಣಾರೆ ಕಂಡದ್ದು. ಆ ಯಮುನೆ ಸ್ನಾನಕ್ಕೆ ಅಂತ ಬರ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ದೇವಸ್ಥಾನಕ್ಕೆ ನದಿಗೆ ಹೋಗುವಾಗ ದೊಡ್ಡವರು ಮಾತ್ರ ಹೋಗೋದು, ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ನೀವು ಇಲ್ಲಿ ಆಡ್ತಾ ಇರಿ ಅಂತ ಹೇಳೋದು. ಉತ್ತರ ಭಾರತದಲ್ಲೆಲ್ಲ ಹಾಗಿಲ್ಲ. ದೇವಸ್ಥಾನಕ್ಕೆ ಹೋಗುವಾಗ, ಪ್ರವಚನಕ್ಕೆ ಹೋಗುವಾಗ ಅಥವಾ ಸ್ನಾನಕ್ಕೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡೇ ಹೋಗ್ತಾರೆ. ಮೈ ಕೊರೆಯುವ ಚಳಿ, ಆ ಬೀಸುವ ಗಾಳಿ, ಆ ಮಗುವನ್ನು ಹಿಡ್ಕೊಂಡು ಹೋಗ್ತಾರೆ, ಪುಟಾಣಿ ಮಕ್ಕಳನ್ನು ಹಿಡ್ಕೊಂಡು ಹೋಗ್ತಾರೆ. ನೋಡಿ, ನಾನು ಹೇಳಿ ಸುಳ್ಳ ಅಂತ, ಈ ಸಲ ಒಂದು ಸಲ ಹೋಗಿ ನೋಡಿ ಬೇಕಿದ್ದರೆ. ಅಲ್ಲಿ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ, ಸ್ನಾನ ಮಾಡ್ತಾರೆ. ತಾವು ಸ್ನಾನ ಮಾಡಿ ಆ ಮಗುವನ್ನು ಕೂಡ ಆ ಮೈ ಕೊರೆಯುವ ಚಳಿಯ ನೀರಿನಲ್ಲಿ ಮುಳುಗಿಸಿ ತೆಗಿತಾರೆ. ಹಾಗಾಗಿ ಇವರಿಗೆ ಶ್ರದ್ಧೆ ಅನ್ನೋದು ಉತ್ತರ ಭಾರತದಲ್ಲಿ ಅದು ಮಡುಗಟ್ಟಿ ನಿಂತಿದೆ. ನೀವು ನೋಡಿ, ಆ ನಮ್ಮಲ್ಲಿ ದಕ್ಷಿಣದಲ್ಲಿ ವಿಚಾರಧಾರೆ ತುಂಬಿದರೆ ಉತ್ತರದಲ್ಲಿ ಆ ಶ್ರದ್ಧೆ ತುಂಬಿಕೊಂಡಿರ್ತಕ್ಕಂಥದ್ದು. ಮೈ ಕೊರೆಯುವ ಚಳಿಯಲ್ಲಿಯೂ ಕೂಡ ಅಂತಹ ಒಳ್ಳೆಯ ಸಾಧನೆಯನ್ನು ಮಾಡಿಸ್ತಾರೆ. ಆ ಪುಟಾಣಿ ಹೆಣ್ಮಕ್ಕಳು ಆ ಯಮುನೆಯಲ್ಲಿ ಸ್ನಾನ ಮಾಡ್ತಿದ್ದರು. ಕೃಷ್ಣ ಅಲ್ಲಿ ಹೋಗ್ತಾನೆ, ಅವರ ಬಟ್ಟೆಯನ್ನು ತೆಗೆದ ಅಂತ ಪುಟಾಣಿಗಳು, ಕೃಷ್ಣನು ಚಿಕ್ಕವ, ಅವಳು ಚಿಕ್ಕವರೇ, ಅವರಿಗೆ ಅನುಗ್ರಹ ಮಾಡಿದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಕೃಷ್ಣ ಕೊಳಲುನಾದ ಮಾಡಿದರೆ ಹೆಣ್ಮಕ್ಕಳೆಲ್ಲ ಬಂದರಂತೆ. ಕೃಷ್ಣ ಅದೃಶ್ಯನಾಗ್ತಾನೆ, ಅಳುತ್ತಾರೆ. ಕೃಷ್ಣ ದೃಶ್ಯನಾದ ಕಥೆಯನ್ನು ಭಾಗವತ ಹೇಳುತ್ತೆ. ಅಲ್ಲಿಯೇ ಇರ್ತಾನೆ, ಕಾಣುವುದಿಲ್ಲ, ಅಲ್ಲಿಯೇ ಕಾಣಿಸಿಕೊಂಡ ದೇವರು ನಮ್ಮಲ್ಲೇ ಇರ್ತಾನೆ. ನಾವು ಭಾವನೆಯಿಂದ ಉಪಾಸನೆ ಮಾಡಿದರೆ ಕಾಣಿಸ್ತಾನೆ ಅಂತ ಆ ಗೋಪಿಗೆಯರಿಂದ ನಾವು ಕಲಿಬೇಕಾದ